ನೋಡಿದಾಗ ಗ್ರಹಚಾರ ಸ್ಥಿತಿಗಳನ್ನು ನೋಡಿದಾಗ ಲಗ್ನದಲ್ಲಿ ಯಾವುದು ಮೇಷ ಲಗ್ನ ಇರೋದ್ರಿಂದ ಮೇಷ ಲಗ್ನದಲ್ಲಿ ಗ್ರಹಣ ಆರಂಭ ಆಗ್ತಾ ಇದೆ. ಇನ್ನ ಈ ಗ್ರಹಚಾರ ಫಲದಲ್ಲಿ ನೋಡಿದಾಗ ಮೇಷ ಲಗ್ನದಿಂದ 3ನೇ ಮನೆಯನ್ನ ನೋಡ್ತೀವಿ. 3ನೇ ಮನೆಯಲ್ಲಿ ನಾವು ಗುರುಗ್ರಹವನ್ನ ನೋಡ್ಬೋದು. ಇನ್ನ 4ನೇ ಮನೆಯಲ್ಲಿ ಈ ಜಲರಾಶಿ ಅಂತ ಹೇಳ್ತೀವಿ, ಜಲರಾಶಿಯಲ್ಲಿ ಶುಕ್ರನನ್ನ ನೋಡ್ಬೋದು. ಇನ್ನ 5ನೇ ಮನೆ ಒಂದು ಸಿಂಹ ರಾಶಿಯಲ್ಲಿ ಅಗ್ನಿತತ್ವ, ನಾವು ಈ ರಾಶಿಯಲ್ಲಿ ರವಿ ಕೇತು ಬುಧ ಸಂಯೋಗವನ್ನು ನೋಡ್ಬೋದು. ಲಗ್ನದಿಂದ 5ನೇ ಮನೆಯಲ್ಲಿ ರವಿ ಮತ್ತೆ ಕೇತು ಮತ್ತೆ ಬುಧನ ಒಂದು ಸಂಯೋಗ ಕೂಡ ಇದೆ. ಇನ್ನು 6ನೇ ಮನೆ, 6ನೇ ಸ್ಥಾನ ಅಂತ ಹೇಳ್ತೀವಿ, 6ನೇ ಮನೆ ಭೂತತ್ವ ರಾಶಿ, ಇದರಲ್ಲಿ ಕನ್ಯಾ ರಾಶಿಯಲ್ಲಿ ಕುಜ ಇರೋದ್ರಿಂದ 6ನೇ ಮನೆಯಲ್ಲಿ ಕುಜ ಗ್ರಹ ಕೂಡ ಸ್ಥಿರವಾಗಿರುವಂತದ್ದಾಗುತ್ತೆ. ಇನ್ನ ಕುಂಭ ರಾಶಿಯಲ್ಲಿ ಚಂದ್ರ ಮತ್ತೆ ರಾಹುವಿನ ಒಂದು ಸಂಕ್ರಮಣ ನಡೀತಾ ಇದೆ, ರಾಹು ಮತ್ತೆ ಚಂದ್ರವರ ಒಂದು ಗ್ರಹಣ ನಡೀತಾ ಇರುವಂತದ್ದು. ಇನ್ನ ಮೀನ ರಾಶಿಯಲ್ಲಿ ಶನಿ ವಕ್ರಿಯಾಗಿದ್ದಾನೆ ಅಂತ ಹೇಳ್ತೀವಿ. ಒಂದು ಗ್ರಹಚಾರ ಫಲ ಇರುವಂತದ್ದು ಇದು. ರಾಶಿಯಲ್ಲಿ ಗ್ರಹಚಾರ ಫಲವನ್ನು ನೋಡ್ಕೊಂಡಾಗ ಇನ್ನ ಈ ಕುಂಡಲಿ ವಿಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಯಾವ ಯಾವ ಗ್ರಹ ಸ್ಥಿತಿಗಳನ್ನ ನೋಡಿ ನಾವು ಕೆಲವೊಂದು ಪರಿಣಾಮಗಳನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ದಿನ ಈ ಒಂದು ಗ್ರಹಚಾರ ಫಲ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಯಾಕಂದ್ರೆ ಸಾಮಾನ್ಯವಾಗಿ ಅದು ನೋಡಿದ್ರೇನೆ ನಿಮಗೆ ಅರ್ಥ ಆಗುತ್ತೆ.